ನಮ್ಮ ಗೋಲ್ಡನ್ ಥಾಟ್ ಸ್ಟೀವ್ ಜಾಬ್ಸ್ ಏನು ಹೇಳಿದಾರಪ್ಪ ಅಂತಂದ್ರೆ ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಈಸ್ ಟು ಕ್ರಿಯೇಟ್ ಇಟ್. ನಾವು ಮುಂದೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಕುಂತ್ರೆ ಸಾಧ್ಯನೇ ಇಲ್ಲ. ನಾವು ಅದನ್ನು ಕ್ರಿಯೇಟ್ ಮಾಡ್ಬೇಕು ಸರ್. ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ. ಹೌದಾ? ನಾವು ಮುಂದೆ ಏನು ಮಾಡಬೇಕು, ಅವತ್ತು ನಾ ಮುಂದಿನ ದಿವಸ ಆ ಗುರಿನ ಮುಟ್ಟಬೇಕಂದ್ರೆ ಇವತ್ತು ಏನು ಮಾಡ್ಬೇಕು, ದಿನ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಬೇಕು. ನೀವು ಗುರಿ ತಲುಪ್ತಿರೋ ಇಲ್ಲೋ ಇವತ್ತ ಗೊತ್ತಾಗ್ಬಿಡುತ್ತೆ ಸರ್. ಯಾರು ಭವಿಷ್ಯ ಹೇಳೋರ ಕಡೆ ಹೋಗೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಾನು ಇಲ್ಲಿ ಹೋಗಿ ಮುಟ್ಟಬೇಕು. ಇಡೀ ದಿವಸ ನೀವು ಏನು ಮಾಡಿದ್ದೀರಿ, ನಿನ್ನೆ ತೊಗೊಂಬಿಡ್ರಿ. ನಿನ್ನೆ ಮುಂಜಾನೆಯಿಂದ ಸಂಜೆವರೆಗೂ ನಾನು ಏನೇನು ಮಾಡಿದ್ದೀನಿ, ಈ ಎಲ್ಲ ಕೆಲಸ ಮಾಡಿದ್ದೀನಿ. ಇದೇ ಕೆಲಸ ಒಂದು ವರ್ಷ ಮಾಡಿದರೆ ನಾನು ನನ್ನ ಗುರಿ ಮುಡ್ತೀನೋ ಏನು ಹಾಳಾಗ್ತೀನೋ. ನಮ್ಮ ಮನಸ್ಸನ್ನು ಕೇಳಿಬಿಡೋದು. ನಮ್ಮ ಮನಸ್ಸನ್ನು ಕೇಳಿ ಬೇರೆ ಯಾರನ್ನೂ ಬೇಡ. ಮನಸ್ಸು ಹೇಳ್ತೈತೆ ಹಾಳಾಗ್ತೀನಿ, ಇಮಿಡಿಯೇಟ್ಲಿ ಚೇಂಜ್ ಯುವರ್ ವೇ. ಅಕಸ್ಮಾತ್ ಮನಸ್ಸು ಇಲ್ಲ ಕರೆಕ್ಟ್ ಇದೆ ನೀನು ದಾರಿ ಒಳಗೆ ಅದಿ ಅಂತಂದರೆ ಜಸ್ಟ್ ಫಾಲೋ ಯುವರ್ ಪಾತ್. ನಾವು ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀವಿ, ನಾವು ದಿನ ಹಿಡ್ತಾ ಇರೋ ಹೆಜ್ಜೆಗಳು ಆ ಕಡೆ ಅದಾವೋ ಇಲ್ಲೋ ಇದನ್ನು ಚೆಕ್ ಮಾಡ್ಬೇಕು. ಇದನ್ನು ಅರಿವು ಅಂತ ಕರಿತೀವಿ. ಹಳ್ಳಿ ಮಂದಿ ಭಾಳ ಬೈತಾರೆ, ಅರಿವು ಐತಿಲ್ಲೋ ನಿನಗಂತೇಳಿ. ಅರಿವು, ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥ ಅರಿವು ನಮ್ಮ ಕಡೆ ಇರಬೇಕು. ಎಷ್ಟೋ ಮಂದಿ ಓದಬೇಕಂತ ಕೂತಿರ್ತಾರೆ, ಬೇರೆ ಏನೋ ಮಾಡ್ತಿರ್ತಾರೆ. ಎಷ್ಟೋ ಮಂದಿ ಬೇರೆ ಏನೋ ಈ ಕ್ಷೇತ್ರದಾಗ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ, ಇಲ್ಲೇನೋ ಮಾಡ್ತಿರ್ತಾರೆ. ಒಟ್ಟು ಅಡ್ನಾಡಿ ದಂಧೆಗಳು ಇರ್ತವೆ. ಅದಕ್ಕಾಗಿ ನಮ್ಮ ಫ್ಯೂಚರ್ ಹಂಗಿರ್ಬೇಕು ಹಿಂಗಿರ್ಬೇಕು ಪ್ರಿಡಿಕ್ಟ್ ಮಾಡೋದಲ್ಲ, ನಾವು ಅದನ್ನು ಕ್ರಿಯೇಟ್ ಮಾಡ್ಬೇಕು. ನಮ್ಮ ಕೈಯಾಗೈತೆ ಅದು ಕ್ರಿಯೇಟ್ ಮಾಡೋದು. ನಾವು ಅನ್ಕೊಳ್ಳೋದೇ ಬೇರೆ, ಇಲ್ಲಿ ಮಾಡೋದೇ ಬೇರೆ. IAS ಲೆವೆಲ್ಗೆ ಅನ್ಕೊಂಡಿರ್ತೀವಿ, PC ಲೆವೆಲ್ಗೂ ವರ್ಕ್ ಮಾಡ್ತಿರೋದಿಲ್ಲ. ಸೊ ಅದಕ್ಕಾಗಿ ನಾವು ನಮ್ಮ ಫ್ಯೂಚರನ್ನು ನಾವೇ ಕ್ರಿಯೇಟ್ ಮಾಡೋದು. ಯಾರೂ ಕ್ರಿಯೇಟ್ ಮಾಡೋಂಗಿಲ್ಲ, ನಾವೇ ಕ್ರಿಯೇಟ್ ಮಾಡೋದು. ಸೊ ಅದಕ್ಕಾಗಿ ಪ್ರತಿ ದಿವಸ ನೀವು ಇಡುವಂಥ ಹೆಜ್ಜೆಗಳು, ಪ್ರತಿ ದಿವಸ ನೀವು ತೆಗೆದುಕೊಳ್ಳುವಂಥ ಸಣ್ಣ ಸಣ್ಣ ತೀರ್ಮಾನಗಳು ನಿಮ್ಮ ಜೀವನದ ಗುರಿಯನ್ನು ನಿರ್ಧಾರ ಮಾಡ್ತವೆ. ಸೊ ಅದಕ್ಕಾಗಿ ಸಣ್ಣ ಸಣ್ಣ ಹೆಜ್ಜೆಗಳು, ಸಣ್ಣ ಸಣ್ಣ ಗುರಿಗಳನ್ನು ಸರಿಯಾಗಿ ನೀವು ಫಾಲೋ ಮಾಡಿರಿ. ನನ್ನ ಪಾಯಿಂಟ್ ಅರ್ಥ ಆಗೈತಂತ